ಬಾಲಿವುಡ್ನ ಶಾರುಖ್ ಖಾನ್ ಪುತ್ರ ದುರ್ವರ್ತನೆ ತೋರಿದ್ದಾನೆ. ಮಿಡಲ್ ಫಿಂಗರನ್ನು ಶಾರುಖ್ ಪುತ್ರ ತೋರಿಸಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಮಿಡಲ್ ಫಿಂಗರ್ ಇದು ಶಾರುಖ್ ಖಾನ್ ಪುತ್ರ ತೋರಿಸಿರುವಂತಹ ದುರ್ವರ್ತನೆ. ಬೆಂಗಳೂರಿನಲ್ಲಿ ಸಾರ್ವಜನಿಕವಾಗಿ ಆರ್ಯನ್ ಖಾನ್ ನಡ್ಕೊಂಡಿರುವಂತಹ ದುರ್ವರ್ತನೆ. ಬೆಂಗಳೂರಿನಲ್ಲಿ ನವೆಂಬರ್ 28ನೇ ತಾರೀಕು ನಡೆದಿರುವಂತಹ ಘಟನೆ. ಅಶೋಕ ನಗರ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಖಾಸಗಿ ಪಬ್ಗೆ ಶಾರುಖ್ ಪುತ್ರ ಭೇಟಿ ಕೊಟ್ಟಿದ್ದರು. ಮಿಡಲ್ ಫಿಂಗರನ್ನು ಶಾರುಖ್ ಪುತ್ರ ತೋರಿಸಿ ದುರ್ವರ್ತನೆ ತೋರಿದ್ದಾರೆ. ಇದು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸಾರ್ವಜನಿಕವಾಗಿ ಆರ್ಯನ್ ನಡೆದುಕೊಂಡಿರುವಂತಹ ರೀತಿ. ಬೆಂಗಳೂರಿನಲ್ಲಿ ನವೆಂಬರ್ 28ನೇ ತಾರೀಕು ನಡೆದಿರುವಂತಹ ಘಟನೆ ಅದು. ಅಶೋಕ ನಗರ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಖಾಸಗಿ ಪಬ್ಗೆ ಭೇಟಿಯನ್ನು ಕೊಟ್ಟಿದ್ದರು ಶಾರುಖ್ ಪುತ್ರ. ಆ ಸಂದರ್ಭದಲ್ಲಿ ಮಿಡಲ್ ಫಿಂಗರನ್ನು ಸಾರ್ವಜನಿಕವಾಗಿ ಆರ್ಯನ್ ಖಾನ್ ತೋರಿಸಿ ದುರ್ವರ್ತನೆಯನ್ನು ತೋರಿದ್ದಾರೆ ಅನ್ನೋವಂಥದ್ದು ಸಿಗ್ತಾ ಇರುವಂತಹ ಮಾಹಿತಿ. ಬೆಂಗಳೂರಿನ ಒಂದು ಪಬ್ಗೆ ಅವರು ಎಂಟ್ರಿ ಕೊಟ್ಟಂಥ ಸಂದರ್ಭದಲ್ಲಿ ಅದು ಕೂಡ ಸಾರ್ವಜನಿಕವಾಗಿ ನಾವು ಯಾವ ರೀತಿಯಾಗಿ ನಡ್ಕೋಬೇಕು ಅಂತ ಸಹಜವಾಗಿ ಸೆಲೆಬ್ರಿಟಿಗಳಾಗಿರಲಿ, ಸೆಲೆಬ್ರಿಟಿಗಳ ಮಕ್ಕಳು ಕೂಡ ಕಲ್ತ್ಕೊಳ್ಬೇಕಾಗ್ತದೆ. ಯಾಕಂದರೆ ಸೆಲೆಬ್ರಿಟಿಗಳನ್ನು ಸಾಕಷ್ಟು ಜನ ಅನುಸರಿಸ್ತಾ ಇರ್ತಾರೆ. ಅವರ ನಡೆ ನುಡಿ ಆಚಾರ ವಿಚಾರಗಳನ್ನೆಲ್ಲ ಸಾಕಷ್ಟು ಜನ ಅವರ ಫ್ಯಾನ್ಸ್ ಫಾಲೋ ಮಾಡ್ತಾ ಇರ್ತಾರೆ. ಹಾಗಾಗಿ ಮಾದರಿಯಾಗಿರಬೇಕೇ ಹೊರತು ಈ ರೀತಿಯಾದಂತಹ ದುರ್ವರ್ತನೆ ತೋರೋದು ಅದು ಎಷ್ಟರ ಮಟ್ಟಿಗೆ ಸರಿ, ಇದನ್ನು ಅರ್ಥ ಮಾಡ್ಕೋಬೇಕು. ಯಾಕಂದರೆ ಶಾರುಖ್ ಖಾನ್ ಬಾಲಿವುಡ್ನ ಬಾದ್ಶಾ ಅಂತ ಕರೀತಾರೆ ಅವ್ರನ್ನ, ಅಂತ ಅವ್ರ ಪುತ್ರ. ಯಾಕಂದರೆ ನೋಡಿ, ಇವ್ರು ಈ ಥರ ಮಾಡೋದ್ರಿಂದ ಅವ್ರ ಹೆತ್ತವರಿಗೂ ಒಂದು ಕೆಟ್ಟ ಹೆಸರು. ಹಾಗಾಗಿ ಈ ಮಿಡಲ್ ಫಿಂಗರನ್ನು ಶಾರುಖ್ ಪುತ್ರ ತೋರಿಸಿ ದುರ್ವರ್ತನೆ ಮಾಡಿದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕಂದರೆ ಕೆಲವೊಂದಿಷ್ಟು ಈ ಬಾಲಿವುಡ್ ಮಂದಿಯ ಒಂದು ಸಂಸ್ಕೃತಿನ ಏನೋ ಗೊತ್ತಿಲ್ಲ, ಆದರೆ ಅದು ಎಲ್ಲ ಕಡೆಗೂ ಕೂಡ ಅದು ಸಲ್ಲಿಕೆ ಆಗಲ್ಲ, ಅದು ಬೇರೆಯೇ ಅರ್ಥ ಕೊಡುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಕ್ರೈಮ್ ರಿಪೋರ್ಟರ್ ವೆಂಕಟೇಶ್ ಕೊಡ್ತಾ ಹೋಗ್ತಾರೆ. ವೆಂಕಟೇಶ್, ಶಾರುಖ್ ಖಾನ್ ಬಾಲಿವುಡ್ನ ಬಾದ್ಶಾ ಸಾಕಷ್ಟು ಹೆಸರು ಮಾಡಿದ್ದಾರೆ. ಆದರೆ ಅವರ ಪುತ್ರ ಬೆಂಗಳೂರಿನ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಅಥವಾ ಪಬ್ಬಿಗೆ ಬಂದಂಥ ಸಂದರ್ಭದಲ್ಲಿ ಮಿಡಲ್ ಫಿಂಗರ್ ತೋರಿಸಿದ್ದಾರೆ. ಏನಕ್ಕೋಸ್ಕರ ಹಾಗೆ ಮಾಡಿದ್ರು, ಏನು ಕತೆ, ಏನಿದೆ ಇದ್ರ ಬಗ್ಗೆ ಡೀಟೇಲ್ಸ್? ಸಚಿನ್, ಕಳೆದ ಕೆಲವು ವರ್ಷಗಳ ಹಿಂದೆ ಕೂಡ ಏನು ಅಲ್ಸೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತೆ. ಅಂದ್ರೆ ಈ ಒಂದು ರೇವ್ ಪಾರ್ಟಿ ಮಾಡುವಂತಹ ಸಂದರ್ಭದಲ್ಲಿ ಕೂಡ ಈ ಶಾರುಖ್ ಖಾನ್ ಪುತ್ರ ಸಿಕ್ಕಿ ಬಿದ್ದಿರ್ತಾನೆ. ಆತನನ್ನು ಕೂಡ ಕರೆಸಿ ವಿಚಾರಣೆಯನ್ನ ಮಾಡಿರ್ತಾರೆ. ಸೊ ಇದೀಗ ಅಶೋಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳೆದ 28ನೇ ತಾರೀಕು ಪಬ್ಬೊಂದಕ್ಕೆ ಬಂದಿರ್ತಾರೆ. ಬಂದಂತಹ ಸಂದರ್ಭದಲ್ಲಿ ಸಾರ್ವಜನಿಕರು ಅಲ್ಲೇ ಸಾಮಾನ್ಯವಾಗಿ ಅಲ್ಲಿಗೆ ಬಂದಂತಹ ಜನ ಕೂಡ ಶಾರುಖ್ ಖಾನ್ ಪುತ್ರ ಅನ್ನೋದು ಗೊತ್ತಿರುತ್ತೆ. ಯಾಕಂದ್ರೆ ಆ ರೀತಿಯಾದಂತಹ ಕಲ್ಚರ್ ಇರುವಂತಹ ಜನಗಳೇ ಅಲ್ಲಿ ಬರ್ತಾರೆ. ಸೊ ಆ ಸಂದರ್ಭದಲ್ಲಿ ಆತ ಜನಗಳನ್ನ ಅಲ್ಲಿದ್ದಂತವ್ರನ್ನ ನೋಡಿ ಮಿಡಲ್ ಫಿಂಗರ್ ಅನ್ನ ತೋರಿಸಿ ಅಸಭ್ಯವಾಗಿ ದುರ್ವರ್ತನೆಯನ್ನ ತೋರಿಸ್ತಾನೆ. ಅವ್ರ ಜೊತೆಲಿ ಜಮೀರ್ ಅಹಮದ್ ಅವರ ಪುತ್ರ ಜೈನದ್ ಹಾಗೂ ಹ್ಯಾರಿಸ್ ಅವರ ಪುತ್ರ ನಲ್ಪಾಡ್ ಇಬ್ರು ಕೂಡ ಇರ್ತಾರೆ. ಇದ್ದರು ಕೂಡ ಅದನ್ನ ಯಾವುದೇ ರೀತಿಯಾದಂತಹ ಒಂದು ಪ್ರತಿರೋಧ ತೋರಲ್ಲ. ಜೊತೆಗೆ ಅವರು ನಗ್ನಗ್ತಾ ಏನೋ ಒಂದು ಬೇರೆ ಒಂದು ರೀತಿಯಾದ ಪ್ರಚೋದನೆಯನ್ನು ಕೊಡುವ ರೀತಿಯಲ್ಲಿ ಅವ್ರ ಜೊತೆಲಿ ನಡ್ಕೊಂಡಿರ್ತಾರೆ. ಎಲ್ಲವನ್ನು ಕೂಡ ಅಲ್ಲಿದ್ದಂತಹ ಒಂದಷ್ಟು ಜನ ಒಂದು ಮೊಬೈಲ್ ಅಲ್ಲಿ ಸೆರೆ ಹಿಡಿದಿರ್ತಾರೆ, ಅದನ್ನ ಅಪ್ಲೋಡ್ ಮಾಡ್ತಾರೆ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಪೊಲೀಸರು ಯಾಕೆ ಸುಮ್ಮನೆ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಕೂಡ ಕಾಡುವಂತಹದ್ದು. ಯಾಕಂತ ಹೇಳಿದ್ರೆ ಸಾಮಾನ್ಯ ಜನ ಏನಾದ್ರೂ ಈ ರೀತಿಯಾಗಿ ಮಾಡಿದ್ರೆ ರೋಡ್ ರೇಜ್ ಪ್ರಕರಣ ಆಯ್ತು ಹಾಗೆ ಅಂತ ಹೇಳಿ ಅವರನ್ನ ಕರೆಸಿ ವಿಚಾರಣೆಯನ್ನ ಮಾಡ್ತಾ ಇದ್ರು, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟ್ವೀಟ್ ಮಾಡಿದ್ರೆ. ಆದ್ರೆ ಇಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಾದ್ರೂ ಕೂಡ ಪೊಲೀಸರು ಯಾಕೆ ಸೈಲೆಂಟ್ ಆಗಿದ್ದಾರೆ ಅನ್ನುವಂಥದ್ದು ಕೂಡ ಕಾಡುತ್ತೆ. ಯಾಕಂದ್ರೆ ಇಲ್ಲಿ ರಾಜಕೀಯ ನಾಯಕರು ಏನಿದ್ದಾರೆ ಆ ಮಕ್ಕಳಿರೋ ಕಾರಣಕ್ಕೆ ಇಲ್ಲಿ ಸುಮ್ಮನೆ ಆದ್ರ ಅನ್ನುವಂತಹದ್ದು. ಸದ್ಯ ಈ ರೀತಿಯಾಗಿ ಸಾರ್ವಜನಿಕದ ಅದರ ಬಗ್ಗೆ ಈ ರೀತಿಯಂತಹ ದುರ್ವರ್ತನೆ ತೋರಿರೋ ಹಿನ್ನೆಲೆಯಲ್ಲಿ ಆತನು ಕ್ಷಮೆಯನ್ನೇ ಕೇಳಬೇಕು ಅಂತ ಹೇಳಿ ಕೆಲವರು ಆಗ್ರಹವನ್ನ ಮಾಡ್ತಾರೆ. ಕೆಲವರು ಕಾನೂನು ಪ್ರಕಾರ ಶಿಕ್ಷೆ ಆಗ್ಬೇಕು ಅಂತ. ಇಷ್ಟೆಲ್ಲ ಆದ್ರೂ ಕೂಡ ಯಾವುದೇ ರೀತಿಯಾದಂತ ರಿಯಾಕ್ಟ್ ಮಾಡದೇ ಇರುವಂತದ್ದು ನಿಜಕ್ಕೂ ಇದೊಂಥರ ದುರಂತ ಅಂತಲೇ ಹೇಳ್ಬೋದು. ಸಚಿನ್, ಧನ್ಯವಾದ ವೆಂಕಟೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.